ಹಾಯ್ ಎಲ್ರಿಗೂ ನಮಸ್ಕಾರ. ಟೆಕ್ ನ್ಯೂಸ್ ಎಪಿಸೋಡ್ 4 ಗೆ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಇನ್ನೇನು PUC ಎಕ್ಸಾಮ್ ಇದೇ ತಿಂಗಳು 17ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಈ ಸಲ CBSE ಅವರು ಹೊಸ ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಸಲ ಏನ್ ಎಕ್ಸಾಮ್ ಅಂದ್ಮೇಲೆ ವ್ಯಾಲ್ಯೂಯೇಷನ್ ಏನ್ ಮಾಡ್ತಾರೆ ಅದನ್ನ ಡಿಜಿಟಲಿ ಮಾಡ್ತಾರೆ. ಹೇಗಪ್ಪ ಅಂತಂದ್ರೆ ಈ ಆನ್ಸರ್ ಪೇಪರ್ಸ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಮುಖಾಂತರ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾರೆ. ಇದ್ರ ಮುಖಾಂತರ ಆನ್ಸರ್ ಏನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತಾರೆ ಅದನ್ನ ಟೋಟಲ್ ಹಾಕುವಾಗ ವೇರಿಯೇಷನ್ಸ್ ಆಗೋದು ಇದೆಲ್ಲ ತಪ್ಪುತ್ತೆ. ಯಾಕಂತಂದ್ರೆ ಕಂಪ್ಯೂಟರ್ ಇದನ್ನ ಲೆಕ್ಕ ಹಾಕೋದ್ರಿಂದ ಎಲ್ಲೂ ಕೂಡ ಒಂದ್ ಮಾರ್ಕ್ ಕೂಡ ಮಿಸ್ ಆಗೋದಿಲ್ಲ. ಮ್ಯಾನ್ಯುವಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಏನ್ ಮಿಸ್ಟೇಕ್ಸ್ ಗಳಾಗ್ತಿತ್ತು ಡಿಜಿಟಲಿ ಮಾಡೋದ್ರಿಂದ ಆ ಮಿಸ್ಟೇಕ್ಸ್ ಗಳು ಆಗೋದಿಲ್ಲ. ಆಮೇಲೆ ಆನ್ಸರ್ ಪೇಪರ್ಸ್ ಗಳನ್ನ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಸಾಗಿಸುವಂತ ಒಂದು ಅಗತ್ಯ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ. ಇದು PUC ಎಕ್ಸಾಮ್ ಮಾತ್ರ ಅನ್ವಯ ಆಗುತ್ತೆ, 10th ಎಕ್ಸಾಮ್ಗೆ ಅನ್ವಯ ಆಗೋದಿಲ್ಲ. ಇದು ಎಕ್ಸಾಮ್ ಡಿಜಿಟಲ್ ಇರುತ್ತಾ ಅಂತಂದ್ರೆ ಇಲ್ಲ, ಎಕ್ಸಾಮ್ ಮಾಮೂಲಿ ಕೈ ಬರವಣಿಗೆಯಲ್ಲೇ ಬರೀಬೇಕು, ವ್ಯಾಲ್ಯೂಯೇಷನ್ ಮಾತ್ರ ಡಿಜಿಟಲಿ ಇರುತ್ತೆ. ಆಮೇಲೆ ಇಷ್ಟು ವರ್ಷ ಏನು ರಿವ್ಯಾಲ್ಯೂಯೇಷನ್ಗೆ ನಮ್ದು ಮಾರ್ಕ್ಸ್ ಕಡಿಮೆ ಬಂದಿದೆ ಅದು ಇದು ಅಂತ ಏನಾದ್ರು ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ರಿವ್ಯಾಲ್ಯೂಯೇಷನ್ಗೆ ಹಾಕ್ತಿದ್ರು, ಅದು ಅಗತ್ಯ ಇರೋದಿಲ್ಲ. ಯಾಕಂತಂದ್ರೆ ಕಂಪ್ಯೂಟರ್ ಮಾಡೋದ್ರಿಂದ ಆ ತರ ಮಿಸ್ಟೇಕ್ಸ್ ಗಳು ಇಲ್ಲಿ ಆಗೋದಿಲ್ಲ. ಈ ಸಲದ PUC ಎಕ್ಸಾಮ್ ವ್ಯಾಲ್ಯೂಯೇಷನ್ ಅನ್ನ ಈ ರೀತಿ ಮಾಡೋದಾಗಿ CBSE ಹೇಳಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಶುಕ್ರ ಗ್ರಹದಲ್ಲಿ ಒಂದು ದೊಡ್ಡ ಲಾವಾ ಟ್ಯೂಬ್ ಪತ್ತೆಯಾಗಿದೆ. ಇದನ್ನ ಇಟಲಿಯ ಸೈಂಟಿಸ್ಟ್ ಗಳು ಪತ್ತೆ ಹಚ್ಚಿದ್ದಾರೆ. ಹೇಗಪ್ಪಾ ಅಂತಂದ್ರೆ 1990 ಇಂದ 1992 ನಲ್ಲಿ ನಾಸಾ ನಡೆಸಿದ ಮೆಗಾಲಿನ್ ಮಿಷನ್ ಈ ಒಂದು ಪ್ರಾಜೆಕ್ಟ್ ಕಲೆಕ್ಟ್ ಮಾಡಿದಂತ ಇನ್ಫಾರ್ಮೇಶನ್ ನ ಅನಲೈಸ್ ಮಾಡಿ ಇದನ್ನ ಪತ್ತೆ ಹಚ್ಚಿದ್ದಾರೆ. ಇದು ಪತ್ತೆಯಾಗಿರೋ ಜಾಗದ ಹೆಸರು ಬಂದು ನಿಕ್ಸ್ ಮಾನ್ಸ್ ಅನ್ನೋ ಜ್ವಾಲಾಮುಖಿ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಮತ್ತೆ ಇದರ ಗಾತ್ರ ಬಂದು 1 ಕಿಲೋಮೀಟರ್ ಅಗಲ, 375 ಮೀಟರ್ ಆಳ, 150 ಮೀಟರ್ ಥಿಕ್ನೆಸ್ ಅಂದ್ರೆ ಮೇಲ್ಛಾವಣಿಯ ಥಿಕ್ನೆಸ್ ಮತ್ತೆ 45 ಕಿಲೋಮೀಟರ್ ಉದ್ದ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದರಿಂದ ಏನಪ್ಪಾ ಉಪಯೋಗ ಅಂತಂದ್ರೆ ಮುಂದೆ ಮಾಡುವಂತ ಯಾವುದೇ ಪ್ರಾಜೆಕ್ಟ್ ಆಗ್ಲಿ ಅಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಗಳನ್ನ ಯಾವ್ದಾದ್ರು ರಾಕೆಟ್ ಗಳನ್ನ ಲ್ಯಾಂಡರ್ ಗಳನ್ನ ಕಳಿಸಿದಾಗ ಇದು ಸೇಫೆಸ್ಟ್ ಪ್ಲೇಸ್ ಗಳಾಗ್ಬೋದು ಅವುಗಳಿಗೆ. ಈ ಸುರಂಗನ ಆ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೈಂಟಿಸ್ಟ್ ಗಳಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ರೀತಿಯಾದ AI ಜನರೇಟೆಡ್ ಅಂದ್ರೆ ಈಗ AI ಇಂದ ಜನರೇಟ್ ಮಾಡಿದಂತ ವಿಡಿಯೋಸ್ ಗಳ ಮೇಲೆ ಇಮೇಜಸ್ ಗಳ ಮೇಲೆ AI ಜನರೇಟೆಡ್ ಅಂತ ಲೇಬಲ್ ನ ಹಾಕೋದನ್ನ ಕಡ್ಡಾಯ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ AI ಇಂದ ಮಿಸ್ಯೂಸ್ ಗಳು ತುಂಬಾ ಆಗ್ತಾ ಇತ್ತು. ಯಾವುದೋ ರೀತಿ ಇಮೇಜಸ್ ನ ಜನರೇಟ್ ಮಾಡೋದು, ವಿಡಿಯೋಸ್ ಗಳನ್ನ ಜನರೇಟ್ ಮಾಡೋದು, ಈ ರೀತಿಯೆಲ್ಲ ಜನರೇಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋದು ಈ ರೀತಿಯೆಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ರೂಲ್ಸ್ ನ ತಂದಿದ್ದಾರೆ. ಈ ರೀತಿ ಮಾಡಿದಂತ ವಿಡಿಯೋಸ್ ಗಳನ್ನ ಪತ್ತೆ ಹಚ್ಚೋಕೆ, ಇದರ ಸೋರ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಮೆಟಾಡಾಟಾನ ಮತ್ತೆ ಡಿಜಿಟಲ್ ಟ್ರ್ಯಾಕಿಂಗ್ ಅನ್ನ ಹಾಕ್ಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಯಾವ್ದಾದ್ರು ಹಾರ್ಮ್ಫುಲ್ ಕಂಟೆಂಟ್ ಗಳು AI ಜನರೇಟೆಡ್ ಆಗಿತ್ತು ಅಂತಂದ್ರೆ ಅದಕ್ಕೆ ಸರ್ಕಾರ 3 hours ಟೈಮಿಂಗ್ಸ್ ಅನ್ನ ಕೊಡುತ್ತೆ ಆ ಪ್ಲಾಟ್ಫಾರ್ಮ್ ಗೆ ಡಿಲೀಟ್ ಮಾಡೋದಕ್ಕೆ. ಆ 3 ಗಂಟೆ ಒಳಗಡೆ ಆ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಬೇಕು. ಈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ತಂದಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಟೆಲಿಗ್ರಾಮ್ ಆಪ್ ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು. ಈ ಆಪ್ ಅನ್ನ ಒಂದಷ್ಟು ದೇಶಗಳಲ್ಲಿ ಸ್ಲೋ ಡೌನ್ ಮಾಡ್ತಾ ಇದಾರೆ. ಕಾಲ್ ಮಾಡಿದ್ರೆ ಹೋಗಂಗಿಲ್ಲ, ಮತ್ತೆ ಮೆಸೇಜ್ ಮಾಡಿದ್ರೆ ಫುಲ್ ಸ್ಲೋ ಆಗಿ ಹೋಗೋದು. ಏನಾದ್ರು ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ಇದರಲ್ಲಿ ಫುಲ್ ಸ್ಲೋ ಆಗಿ ನಿಮ್ಗೆ ಫೀಲ್ ಆಗ್ಬೇಕು, ಆ ರೀತಿ ಮಾಡ್ತಾ ಇದಾರೆ ಒಂದಷ್ಟು ದೇಶಗಳಲ್ಲಿ. ಸರ್ಕಾರನೇ ಮಾಡ್ತಾ ಇರೋದು. ಯಾಕಪ್ಪ ಅಂತಂದ್ರೆ ಈ ಟೆಲಿಗ್ರಾಮ್ ಆಪ್ ಇಂದ ತುಂಬಾ ಮಿಸ್ಯೂಸ್ ಗಳಾಗ್ತಾ ಇದೆ, ತುಂಬಾ ಹಾರ್ಮ್ಫುಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡೋದ್ರಿಂದ ಗೌರ್ಮೆಂಟ್ ಸಪೋರ್ಟೆಡ್ ಆಪ್ಸ್ ಗಳನ್ನ ಯೂಸ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಜನಗಳಿಗೆ ಆ ಆಪ್ ನ ಸ್ಲೋ ಡೌನ್ ಮಾಡಿದರೆ ಸ್ಲೋ ಫೀಲ್ ಆಗ್ಬೇಕು, ಅದರಿಂದ ಈ ಆಪ್ ಗೆ ಶಿಫ್ಟ್ ಆಗ್ತಾರೆ ಅನ್ನೋ ಒಂದು ಉದ್ದೇಶ ಈ ಗೌರ್ಮೆಂಟ್ದು. ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದ್ರ ಬದಲು ಈ ರೀತಿ ಗೌರ್ಮೆಂಟ್ಸ್ ಗಳು ಮಾಡ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಯೂಟ್ಯೂಬ್ ಇಂದ. ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ತಗೊಂಡಿರ್ತಾರೆ ಅವ್ರಿಗೆಲ್ಲ ಒಂದು ಹೊಸ ಫೀಚರ್ ಅನ್ನ ಕೊಡ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ಪ್ಲೇ ಲಿಸ್ಟ್ ಜನರೇಟರ್ ಅಂತ. ಇದ್ರ ಮುಖಾಂತರ ನೀವು ಬೇಕಾದಂತ ಸಾಂಗ್ಸ್ ಗಳನ್ನ ಕೇವಲ ಪ್ರಾಂಪ್ಟ್ ಕೊಡೋ ಮುಖಾಂತರ ಪ್ಲೇ ಲಿಸ್ಟ್ ಮಾಡಿ ಇಟ್ಕೋಬಹುದು. ಬೇಕಾದಂತ ಹಾಡುಗಳನ್ನ ಇರಿಸಬಹುದು, ಬೇಡದೇ ಇರುವಂತ ಹಾಡುಗಳನ್ನ ತೆಗಿಬಹುದು. ಇದು ಯೂಟ್ಯೂಬ್ ಮ್ಯೂಸಿಕ್ ಆಪ್ ನಲ್ಲಿ ಸಿಗುತ್ತೆ, ನೀವು ಟ್ರೈ ಮಾಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಡೆಲ್ಲಿಯಲ್ಲಿ ಒಂದು ಸ್ಕ್ಯಾಮ್ ಆಗಿದೆ. ಏನಪ್ಪಾ ಅಂತಂದ್ರೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಗೆ ವಾಟ್ಸ್ಆಪ್ ಇಂದ ಒಂದು ಮೆಸೇಜ್ ಬಂದಿದೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ದಾರೆ. ಆ ಲಿಂಕ್ ನ ಕ್ಲಿಕ್ ಮಾಡಿ ಇವ್ರೇನ್ ಮಾಡಿದ್ದಾರೆ, ತಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಏನೇನಿದೆ ಅದನ್ನೆಲ್ಲ ಫಿಲ್ ಮಾಡಿದ್ದಾರೆ. ಫಿಲ್ ಮಾಡಿ ಅದನ್ನ ಸಬ್ಮಿಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಆ ಹ್ಯಾಕರ್ಸು ಅದನ್ನೆಲ್ಲ ಫುಲ್ ಆಕ್ಸೆಸ್ ತಗೊಂಡು ಆ ಕ್ರೆಡಿಟ್ ಕಾರ್ಡ್ ಮುಖಾಂತರ 75,000 ಆಸ್ಪಾಸು ಅದರಲ್ಲಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ 4 ಜನ ಇದ್ರು. ಆ 4 ಜನನು ಕೂಡ ಸಿಕ್ಕಿದ್ದಾರೆ. ಇವರೆಲ್ಲ ಯಾರಪ್ಪ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ನ ಸೇಲ್ ಮಾಡ್ತಿದಂತವ್ರು. ಇವರೇ ಒಂದು ಫೇಕ್ ಆಪ್ ಅನ್ನ ತಯಾರು ಮಾಡಿ
ಅದ್ರ ಮುಖಾಂತರ ಫ್ರಾಡ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ನಿಮ್ಗೆ ಏನಾದ್ರು ಈ ರೀತಿ ಸ್ಕ್ಯಾಮ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ 1930ಗೆ ಕಾಲ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಥಿಂಗ್ ಕಡೆಯಿಂದ. ನಥಿಂಗ್ ಅವರು ತಮ್ಮ ನಥಿಂಗ್ ಫೋನ್ 4 ಅನ್ನ ಈ ವರ್ಷ ಲಾಂಚ್ ಮಾಡ್ತಾ ಇಲ್ಲ, ಬದಲಾಗಿ ನಥಿಂಗ್ ಫೋನ್ 4A ಸೀರೀಸ್ ಅನ್ನ ಫ್ಲಾಗ್ಶಿಪ್ ಲೆವೆಲ್ ನ ಫೀಚರ್ಸ್ ನ ಕೊಟ್ಟು ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ. ಈ ಫೋನ್ ನ ಒಂದಷ್ಟು ಲೀಕ್ಸ್ ಗಳು ಹೊರಗೆ ಬಂದಿವೆ. ಅದೇನಪ್ಪಾ ಅಂತ ನೋಡೋದಾದ್ರೆ, ಈ ನಥಿಂಗ್ ಫೋನ್ ನ ಕಲರ್ಸ್ ವೈಟ್ ಮತ್ತೆ ಬ್ಲಾಕ್ ಅಲ್ಲಿ ಬರ್ತಿತ್ತು ಅಥವಾ ಬ್ಲೂ ಅಲ್ಲಿ ಬರ್ತಿತ್ತು. ಈ ವರ್ಷ ಇನ್ನೊಂದಷ್ಟು ಎಕ್ಸ್ಟ್ರಾ 2 ಕಲರ್ ಗಳನ್ನ ಆಡ್ ಮಾಡಿದ್ದಾರೆ. ಅದ್ ಯಾವ್ದಾದಪ್ಪ ಅಂತಂದ್ರೆ ಪಿಂಕು, ಹಳದಿ, ನೀಲಿ, ಬಿಳಿ ಮತ್ತೆ ಕಪ್ಪು ಬಂದದ್ದು. ಈ 5 ಕಲರ್ ಅಲ್ಲಿ ಈ ನಥಿಂಗ್ ಫೋನ್ 4A ಸೀರೀಸ್ ಬರುತ್ತೆ. ಲೀಕ್ಸ್ ಗಳ ಪ್ರಕಾರ ನಥಿಂಗ್ 4A ನಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ ಡ್ರ್ಯಾಗನ್ 7S Gen 4 ಅಥವಾ 7 Gen 3 ಇರಬಹುದು ಅಂತ ಹೇಳಲಾಗ್ತದೆ. ಇನ್ನು ಪ್ರೋ ಮಾಡೆಲ್ ನಲ್ಲಿ 8S Gen 3 ಪ್ರೊಸೆಸರ್ ಇರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5100 ರಿಂದ 5500 mAh ಕೆಪಾಸಿಟಿಯ ಬ್ಯಾಟರಿ ಇರಬಹುದು ಅಂತ ಹೇಳಲಾಗ್ತಿದೆ. ಈ ಫೋನ್ ಅನ್ನ ಮುಂದಿನ ತಿಂಗಳು 5ನೇ ತಾರೀಕು ಲಾಂಚ್ ಮಾಡ್ತಾರೆ. ನೋಡೋಣ ಏನೇನು ಫೀಚರ್ಸ್ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ಪಿಕ್ಸೆಲ್ 10A ಫೋನ್ ನ ಇದೇ ತಿಂಗಳು 18ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಒಂದು ಫೀಚರ್ಸ್ ಗಳು ನೋಡೋದಾದ್ರೆ 6.3 OLED ಡಿಸ್ಪ್ಲೇ ಮತ್ತೆ 120 Hz ನ ರಿಫ್ರೆಶ್ ರೇಟ್, 2000 ನೀಟ್ಸ್ ನ ಬ್ರೈಟ್ನೆಸ್ ಕೂಡ ಇರುತ್ತೆ. ಇನ್ನು ಪ್ರೊಸೆಸರ್ ಬಂದು ಗೂಗಲ್ ಅವ್ರದೇನೆ ಟೆನ್ಸರ್ G4 ಅನ್ನೋ ಪ್ರೊಸೆಸರ್ ನ ಹಾಕಿದ್ದಾರೆ. ಇನ್ನು ಬ್ಯಾಟರಿ ವಿಚಾರಕ್ಕೆ ಬಂದ್ರೆ 5100 mAh ಇರುತ್ತೆ ಅಂತ ಹೇಳಲಾಗ್ತದೆ. Android 16 OS ಇರುತ್ತೆ ಇದರಲ್ಲಿ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂತಂದ್ರೆ 48 MP ಮೇನ್ ಕ್ಯಾಮ್ರಾ ಮತ್ತೆ 13 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ, 2 ಕ್ಯಾಮ್ರಾ ನಿಮಗೆ ಈ ಫೋನ್ ಅಲ್ಲಿ ಸಿಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಏರ್ಟೆಲ್ ಕಡೆಯಿಂದ. ಏರ್ಟೆಲ್ ಯೂಸರ್ಸ್ ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಏರ್ಟೆಲ್ ಕಂಪನಿ ಆಂಟಿ ಸ್ಕ್ಯಾಮ್ ಅನ್ನೋ AA ಫೀಚರ್ ನ ತಮ್ಮ ಯೂಸರ್ಸ್ ಗಳಿಗೆ ಕೊಟ್ಟಿದ್ದಾರೆ. ಇದೇನಪ್ಪ ಮಾಡುತ್ತೆ ಅಂತಂದ್ರೆ ಈಗ ತುಂಬಾ OTP ಗಳು ಬರ್ತಾ ಇರ್ತವೆ, ಎಲ್ಲಿಂದ ಬಂತು ಹೇಗ್ ಬಂತು ಅಂತ ಗೊತ್ತಾಗಲ್ಲ. ಈ OTP ಗಳು ಸ್ಕ್ಯಾಮರ್ಸ್ ಇಂದ ಅಂತ ಕಂಡುಹಿಡಿಯೋದಕ್ಕೆ ಈ AI ಹೆಲ್ಪ್ ಮಾಡುತ್ತೆ. ಯಾವ್ದೋ ಫ್ರಾಡ್ OTP ಗಳು ಬಂತು ಅಂತಂದ್ರೆ ನಿಮ್ಮನ್ನ ಅಲರ್ಟ್ ಮಾಡುತ್ತೆ ಇದು ಸ್ಕ್ಯಾಮ್ ಅಂತ. ಇದ್ರ ಮುಖಾಂತರ ನೀವು ಮುಂಚೆನೆ ತಿಳ್ಕೊಬಹುದು ಇದು ಸ್ಕ್ಯಾಮ್ ಅಥವಾ ರಿಯಲ್ ಅಂತ. ಈ ಫೀಚರ್ ಅನ್ನ ಈಗ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಬಿಟ್ಟಿದ್ದಾರೆ. ಇನ್ನು ಮುಂದಿನ 2 ವಾರಗಳಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಮ್ಮ ಇಂಡಿಯಾದ ಗವರ್ಮೆಂಟ್ ಇಂಡಿಯಾ AI ಇಂಪ್ಯಾಕ್ಟ್ ಸುಮಿತ್ 2026 ಅನ್ನೋ ಸಭೆಯನ್ನ ನಡೆಸ್ತಾರೆ. ಈ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದಷ್ಟು ಕ್ಷೇತ್ರಗಳಲ್ಲಿ AI ನ ಬಳಕೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಭಾರತೀಯ ಭಾಷೆಗಳಿಗೆ ಪೂರಕವಾಗಿ AI ನ ಅಭಿವೃದ್ಧಿ ಪಡಿಸೋದು ಇದರ ಉದ್ದೇಶ. ಇದಕ್ಕಾಗಿ 10,370 ಕೋಟಿ ದುಡ್ಡನ್ನ ಮೀಸಲಿಡಲಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ AI ನ ಹೇಗೆ ಇಂಟಿಗ್ರೇಟ್ ಮಾಡೋದು ಮತ್ತೆ ಅದರ ಉಪಯೋಗನ ಸಂಪೂರ್ಣವಾಗಿ ಪಡೆದುಕೊಳ್ಳೋದು ಹೇಗೆ ಅಂತ ಈ ಸಭೆಯ ಉದ್ದೇಶ ಆಗಿರುತ್ತೆ. ಇದಿಷ್ಟು ಗೈಸ್ ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.